ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಹೆಲ್ತ್ ಸ್ವಲ್ಪ ಸರಿ ಇಲ್ಲ, ಅಪ್ಸೆಟ್ ಆಗಿದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ಎರಡು ಕಾರಣದಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಕ್ಕಾಗ್ತಾ ಇಲ್ಲ. ಇವತ್ತು ಮಂಡೇ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಕ್ಕಳು ಕೂಡ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಬುಕ್ಸ್ ಎಲ್ಲ ತೊಗೊಂಡು ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ನನ್ನ ವಾಯ್ಸ್ ಸರಿ ಇಲ್ಲ, ಯಾರಿಗಾದ್ರೂ ಇರಿಟೇಟ್ ಆಗ್ತಾ ಇದ್ರೆ ಪ್ಲೀಸ್ ಸ್ಕಿಪ್ ಮಾಡಿ ವಿಡಿಯೋನ ಸ್ಕ್ರೋಲ್ ಮಾಡಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾ ಇದ್ರಿ ನೀವು ಏನು ಪರ್ಚೇಸ್ ಮಾಡಿದ್ದು ಅಂತ ಅಂದ್ಬಿಟ್ಟು. ಕೆಲವೊಬ್ರು ಕಂಪ್ಲೀಟ್ ವಿಡಿಯೋ ನೋಡಿಲ್ಲ, ಹಾಗಾಗಿ ಜಸ್ಟ್ ಏನು ಕ್ಯಾಪ್ಷನ್ ಇರುತ್ತೆ ಅದನ್ನ ಮಾತ್ರ ರೀಡ್ ಮಾಡಿದ್ದಾರೆ. ನಾವು ಬಿಲ್ಟ್ ಆಗಿರೋ ಅಂತ ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದ್ದೀವಿ. ಬಿಕಾಸ್ ನಾವು ನಮ್ಮ ಪ್ಲಾನ್ ಇದ್ದಿದ್ದೇ ಒಂದು ಸೈಟ್ ತಗೊಂಡು ನಮ್ಮ ಮನೆಯ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ನಮ್ಮ ಬಜೆಟ್ ಅಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗೆ ಬಂದಿದೆ, ಹಾಗಾಗಿ ನಾವು ಸರಿ ಬಿಲ್ಡಿಂಗ್ಗೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ. ನಿಜ ಹೇಳಬೇಕು ಅಂತಂದ್ರೆ ತುಂಬಾನೇ ಕಷ್ಟವಾಗಿತ್ತು ಆ ದಿನಗಳು. ನಾವು ಅನ್ಕೊಂಡಿರೋದಕ್ಕಿಂತಾನೇ ತುಂಬಾ ಕಷ್ಟ ಆಯ್ತು. ಇನ್ನೇನು ನಮ್ಗೆ ಆಗದೇ ಇಲ್ಲ, ಕೈ ಬಿಟ್ಬಿಡೋಣ ಅನ್ನೋ ಟೈಮಲ್ಲಿ ಒಂದು ಸೋಮವಾರ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದು ಈವ್ನಿಂಗ್, ಅಂದ್ರೆ ಒಂದೇ ದಿನದಲ್ಲಿ ನನಗೆ ಮಿರಾಕಲ್ ಅನ್ನೋ ತರನೇ ಎಲ್ಲ ಆಗೋಯ್ತು. ಸೊ ನೆಕ್ಸ್ಟ್ ಡೇನೆ ರಿಜಿಸ್ಟ್ರೇಷನ್ ಕೂಡ ಆಗೋಯ್ತು. ಸೊ ಹಾಗಾಗಿ ಈ ದೇವ್ರ ಮೇಲೆ ನನಗೆ ತುಂಬಾ ಅಂದ್ರೆ ತುಂಬಾ ಭಕ್ತಿ ಬಂತು. ಸೊ ಅವಾಗಿಂದ ಪ್ರತಿ ಸೋಮವಾರ ನಾನು ಈ ದೇವಸ್ಥಾನಕ್ಕೆ ಬರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನಾವು ಯಾರಿಗೂ ಅನ್ಯಾಯ ಮಾಡ್ದಿರಾ, ಯಾರೊಬ್ಬರ ಹೊಟ್ಟೆ ಉರಿಸ್ತೀರ ನಾವು ಬದುಕಿದ್ರೆ ದೇವ್ರು ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಮ ಕಷ್ಟದ ಟೈಮಲ್ಲಿ ನಮ್ಮ ಜೊತೆ ನಿಲ್ತಾನೆ ಅನ್ನೋದಕ್ಕೆ ನನಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಆಯ್ತು. ಇವತ್ತವರೆಗೂ ನಾನು ಯಾರಿಗೂ ಕೆಟ್ಟದಂತೂ ಬಯಸಿಲ್ಲ. ಯಾರಾದ್ರೂ ಒಬ್ರು ನನಗೆ ನೋವು ಮಾಡ್ತಾ ಇದಾರೆ ಅಂದ್ರೆ ಅವರಿಂದ ದೂರನೇ ಇದ್ಬಿಡ್ತೀನಿ. ಅವ್ರ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೋಗಲ್ಲ, ಇನ್ನು ಕೆಟ್ಟದಂತೂ ಬಯಸೋದಕ್ಕೂ ಹೋಗಲ್ಲ. ಅವ್ರವ್ರು ಮಾಡಿದನ್ನ ಅವ್ರವ್ರು ಅನುಭವಿಸ್ತಾರೆ ಅನ್ನೋದು ತರನೇ ನಾನು ಬದುಕ್ತಾ ಇರೋದು. ನನ್ನ ಹಸ್ಬೆಂಡ್ ಕೂಡ ಅಷ್ಟೇನೆ, ಯಾರ ತಂಟೆಗೆ ಹೋಗಲ್ಲ, ಅವ್ರಾಯ್ತು ಅವ್ರ ಪಾಡಾಯ್ತು. ಅದೇ ಇವತ್ತು ನಮ್ಮ ಕೈ ಹಿಡಿತು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಮನೆ ಹತ್ರ ಕೆಲಸ ನಡೀತಾ ಇದೆ, ಇಂಟೀರಿಯರ್ಸ್ ನ ಸ್ಟಾರ್ಟ್ ಮಾಡ್ಸಿದೀವಿ. ಬಿಕಾಸ್ ಅವ್ರಿಗೆ ಬಿಲ್ಡ್ ಮಾಡಿರೋದು ಜಸ್ಟ್ ಬಿಲ್ಡಿಂಗ್ ಅಷ್ಟೇನೆ, ಬಟ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಏನು ಮಾಡಿರ್ಲಿಲ್ಲ. ಹಾಗಾಗಿ ನಾವು ಹೋಗ್ತಾ ಇದೀವಿ ನಮ್ಮ ಮನೆಗೆ ಅಂದಾಗ ಬೇಸಿಕ್ ಥಿಂಗ್ಸ್ ಬೇಕು ಅಂತ ಅನ್ಬಿಟ್ಟು ನಾನು ಕೆಲವೊಂದು ಅಷ್ಟು ಇಂಟೀರಿಯರ್ಸ್ ನ ಡಿಸೈನ್ ಮಾಡಿ ಲೇಬರ್ಸ್ಗೆ ಹೇಳಿದ್ದೆ. ಸೊ ಅವರೆಲ್ಲ ಮಾಡ್ತಿದ್ದಾರೆ. ನಾವ್ ಯಾವುದೇ ರೀತಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಒಪ್ಸಿರ್ಲಿಲ್ಲ ಇಂಟೀರಿಯರ್ಸ್ ನ, ಬಿಕಾಸ್ ನಾವೇ ವುಡ್ ನ ತಂದು ನಾವೇ ಲೇಬರ್ ನ ಕರ್ಸಿ ಮಾಡಿಸ್ತಾ ಇದೀವಿ. ಬಿಕಾಸ್ ನಮ್ಮ ಮನೆ ಆಗಿರೋದ್ರಿಂದ ಪ್ರತಿಯೊಂದು ಕಾರ್ನರ್ ಕೂಡ ಅದು ನಾವೇ ಹೋಗಿ ಸೆಲೆಕ್ಟ್ ಮಾಡಬೇಕು. ನಮ್ಗೆ ಇಷ್ಟ ಬಂದಿದ್ದು ನಮ್ಮ ಕ್ವಾಲಿಟಿ ಹಂಗೇನೆ ನಾವು ಚೆಕ್ ಮಾಡಿ ತಗೊಂಡ್ ಬರ್ಬೇಕು ಅಂತ ಅನ್ಬಿಟ್ಟು ನಾವೇ ಹೋಗಿ ಖುದ್ದಾಗಿ ಎಲ್ಲಾನು ಪರ್ಚೇಸ್ ಮಾಡಿ ತಂದು ಲೇಬರ್ ಕೈಲಿ ಕೊಟ್ಟು ಅವ್ರ ಕೈಲಿ ಮಾಡಿಸ್ತಾ ಇದೀವಿ. ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಯೂನಿಫಾರ್ಮ್ಸ್, ಬುಕ್ಸ್ ಎಲ್ಲ ತಗೊಂಡ್ ಬರೋದಿತ್ತು. ಹಾಗಾಗಿ ಸ್ಕೂಲ್ ಹತ್ರ ಕೂಡ ಬಂದ್ವಿ. ರಜಾ ಬಂತು ಅಂತಂದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೋ ಪೇರೆಂಟ್ಸ್ಗೆ ಅಷ್ಟೇ ಟೆನ್ಷನ್ ಆಗುತ್ತೆ. ಬಿಕಾಸ್ ಏನಂತಂದ್ರೆ ಲಾಸ್ಟ್ ಇಯರ್ ಫೀಸ್ ಇರೋ ತರ ಈ ಇಯರ್ ಫೀಸ್ ಇರಲ್ಲ. ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಈ ಸಲ ನನ್ನ ಮಕ್ಕಳಿಗೆ ಜಾಸ್ತಿನೇ ಆಗಿತ್ತು. ಇನ್ನು ನನ್ನ ಮಗಳಂತೂ ತುಂಬಾನೇ ವೇಟ್ ಮಾಡ್ತಾ ಇತ್ತು, ಯಾವಾಗ ಸ್ಕೂಲ್ ಓಪನ್ ಆಗುತ್ತೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ನನ್ನ ಮಗಳಿಗೆ ಮನೇಲಿ ಇರೋದಕ್ಕಿಂತ ಜಾಸ್ತಿ ಸ್ಕೂಲ್ಗೆ ಹೋಗೋದಂದ್ರೆ ತುಂಬಾ ಇಷ್ಟ. ಬಟ್ ನನ್ನ ಮಗನಿಗೆ ಸ್ಕೂಲ್ ಅದೆಲ್ಲ ಬರಲ್ಲ, ಚೆನ್ನಾಗೇ ಓದ್ತಾನೆ, ಬಟ್ ಅವ್ನಿಗೆ ಸ್ವಲ್ಪ ಸ್ಕೂಲ್ ಅಂದ್ರೆ ಅಲರ್ಜಿನೇ. ಇನ್ನು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಕೂಡ ಹಾಕ್ಸೋದಿತ್ತು, 10 years ಕಂಪ್ಲೀಟ್ ಆಗಿದ್ದು. ಸೊ ಹಾಗಾಗಿ ನನ್ನ ಮಗಳಿಗೆ ವ್ಯಾಕ್ಸಿನ್ ಹಾಕೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಜನ ನನ್ನ ಮಗಳನ್ನ ಇವಾಗ 8th 9th ಅಂತ ಕೇಳ್ತಾರೆ. ನನ್ನ ಮಗಳು ಈಗ 5th. ಬಿಕಾಸ್ ನನ್ನ ಮಗಳು ಸ್ವಲ್ಪ ಟಾಲ್ ಆಗಿದೆ, ನನಗಿಂತ ಹೈಟ್ ಆಗಿದೆ. ಹಾಗಾಗಿ ಎಲ್ಲರಿಗೂ ನನ್ನ ಮಗಳು 8th 9th ಸ್ಟೂಡೆಂಟ್ ತರನೇ ಕಾಣಿಸುತ್ತೆ. ಬಟ್ ನನ್ನ ಮಗಳಿಗೆ ಇವಾಗ 10 ಕಂಪ್ಲೀಟ್ ಆಗಿ 11 ರನ್ನಿಂಗ್. ಸೊ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಅದಾದ್ಮೇಲೆ ಸ್ವಲ್ಪ ಡೋರ್ ಸೆಲೆಕ್ಟ್ ಮಾಡ್ಬೇಕಿತ್ತು. ನನಗೆ ಇವಾಗ ಏನ್ ಡೋರ್ ಇಟ್ಟಿದ್ದಾರೆ ಮನೇಲಿ ಅದು ಮೇನ್ ಡೋರ್ ನನ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಚೇಂಜ್ ಮಾಡ್ಸೋಣ ಅಂತ ಅನ್ಬಿಟ್ಟು ಡೋರ್ ಸೆಲೆಕ್ಷನ್ಗೆ ಅಂತ ಬಂದ್ವಿ. ಸೊ ಕೆಲವೊಂದಷ್ಟು ಡಿಸೈನ್ಸ್ ನ ನೋಡಿದ್ವಿ. ನನಗೆ ಈ ತರ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ಬೇಕು ಅಂತ ನನ್ಗಿತ್ತು. ಬಿಕಾಸ್ ಕ್ಲೀನಿಂಗ್ ಆಗ್ಲಿ ಅಥವಾ ಡಿಸೈನ್ ಆಗ್ಲಿ ಔಟರ್ ಲುಕ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಾನು ಈ ಡಿಸೈನ್ಗೆ ಹೋಗೋಣ ಅಂತ ಅನ್ಬಿಟ್ಟು, ಇನ್ನು ದೇವ್ರ ಮನೆಗೆಲ್ಲಾನು ನಾವೇನು ಲೇಬರ್ ಕೈಲಿ ಮಾಡಿಸ್ತಾ ಇದೀವಿ. ಸೊ ಅವ್ರಿಗೆ ಹೇಳ್ಬಿಟ್ಟಿದೀವಿ ದೇವ್ರ ಮನೆಗೆ ನೀವೇ ಮಾಡ್ಕೊಡಿ ಅಂತ ಅನ್ಬಿಟ್ಟು. ಇನ್ನು ಈ ಡೋರ್ಸ್ ಎಲ್ಲ ನಮ್ಮ ಏರಿಯಾದಲ್ಲೇ ಸೆಲೆಕ್ಟ್ ಮಾಡ್ತಾ ಇದ್ವಿ. ಕೆಲವೊಂದ್ ಕಡೆ ಸೇಮ್ ಡಿಸೈನ್ ತುಂಬಾನೇ ರೇಟ್ ಅಲ್ಲಿ ವ್ಯತ್ಯಾಸ ಇತ್ತು. ಕೆಲವೊಂದ್ ಕಡೆ 40,000, ಕೆಲವೊಂದ್ ಕಡೆ 60,000, ಕೆಲವೊಂದ್ ಕಡೆ 20,000, ಈ ತರ ತುಂಬಾನೇ ವೇರಿಯೇಷನ್ಸ್ ಇತ್ತು. ನಾವ್ ಯಾವ ಡೋರ್ ತಗೊಂಡ್ವಿ, ಎಷ್ಟಾಯ್ತು ಎಲ್ಲಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ ವಿಡಿಯೋಸ್, ಬಟ್ ಸ್ಟೇ ಟ್ಯೂನ್ಡ್.